ಮ್ಯಾಡಿ, ಆರಂಭದಿಂದ ಏನೇನು ನಡೀತು ಅಂತ ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ಆಮೇಲೆ ನಂದೇನು ತಪ್ಪಿಲ್ಲ ಅಂತ ನೀವೇ ಅರ್ಥ ಮಾಡ್ಕೋತೀರಾ. ಸಾರಿ. ನೀವೊಂದು ಹುಡುಗಿ ಜೊತೆ ಈಗಷ್ಟೇ ಮಾತಾಡಿ ಮೂವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ. ಹೌದು. ಆ ಹುಡುಗಿ ಎಲ್ಲಿದ್ದಾಳೆ ಅಂತ ತಿಳ್ಕೊಬೋದಾ? ವೈ ನಾಟ್? ಇಲ್ಲೇ ಇದ್ದಾಳೆ ನೋಡಿ. ನಿಮ್ಮ ಮಗಂಗೂ ನನ್ನ ಮಗಳಿಗೂ ನಿಶ್ಚಿತಾರ್ಥ ಅಂತ ತಾನೇ ನಮ್ಮನ್ನ ಬರಕ್ ಹೇಳಿದ್ದು. ಕಾವ್ಯ, ಏನಿದು ಕನ್ಫ್ಯೂಷನ್ಸು? ಮದ್ವೆ ನನಗೂ ನಿಮ್ಗೂ ತಾನೆ. ನೋಡಿ, ನೀವು ಈ ಮಿರರ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನು ನಿಮ್ಮ ಮನಸ್ಸಲ್ಲಿ ಇದೀನ ಇಲ್ವಾ? ನಿಜವಾಗ್ಲೂ ಈಗ ನೀವು ನನ್ನ ಮನಸ್ಸಲ್ಲಿಲ್ಲ. ಸತ್ಯವಾಗ್ಲೂ ಹೇಳ್ತಿದ್ದೀನಿ ಮ್ಯಾಡಿ, ನಾವು ಬೇರೆ ಲವರ್ಸ್ ತರ ಕೈ ಹಿಡ್ಕೊಂಡು ಪಾರ್ಕು ಅದು ಇದು ಅಂತ ಸುತ್ತಾಡ್ಲಿಲ್ಲ. ನಿಮ್ಗೂ ನನಗೂ ಮದ್ವೆ ಯಾವತ್ ಫಿಕ್ಸ್ ಆಯ್ತು ಅವತ್ತಿನಿಂದ ಇವತ್ತಿನವರೆಗೂ ದಿಲೀಪ್ ತಮ್ಮ ಮನ್ಸನ್ನ ಬದಲಾಯಿಸ್ಕೊಂಡು ನನ್ನ ಜೊತೆ ಫ್ರೆಂಡ್ಲಿಯಾಗೇ ಇದ್ದಾರೆ. ಇಷ್ಟು ದಿವಸ ಈ ವಿಷಯನ ನಿಮ್ಗೆ ಹೇಳ್ದೆ ಮುಚ್ಚಿಟ್ಟಿರೋದಕ್ಕೆ ನಿಮಗೆ ಕೋಪ ಬಂದಿರ್ಬೋದು. ನೀವು ಕೋಪ ಮಾಡ್ಕೋತಿರೋದು ಸರಿನೇ. ಯೂಶಲಿ ಮದ್ವೆಗೂ ಮುಂಚೆ ಲವ್ ಅಫೇರ್ನ ಕೆಲವರು ತಮ್ಮ ಗಂಡನಿಗೆ ಬ್ರಾಡ್ ಮೈಂಡೆಡ್ ಇದೆ ಅಂತ ತಿಳ್ಕೊಂಡು ಹೇಳ್ಬಿಡ್ತಾರೆ. ಆದ್ರೆ ಅದನ್ನ ಗಂಡ ಸ್ಪೋರ್ಟಿವ್ ಆಗಿ ತಗೊಳ್ದೆ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಸಣ್ಣ ಪ್ರಾಬ್ಲಮ್ ಬಂದಾಗ ಅದನ್ನೇ ದೊಡ್ಡದ್ ಮಾಡ್ತಾರೆ. ಅದು ಡಿವೋರ್ಸ್ವರೆಗೂ ಹೋಗುತ್ತೆ. ಇಂಥ ಕೇಸನ್ನ ನಾನು ತುಂಬಾ ನೋಡಿದ್ದೀನಿ. ಆ ಭಯದಿಂದನೇ ನಾನು ನಿಮ್ಮ ಹತ್ರ ಈ ವಿಷಯನ ಹೇಳ್ದೆ ಮುಚ್ಚಿಟ್ಟೆ. ಅವತ್ ನನ್ನ ಬುದ್ಧಿವಂತಿಕೆಯಿಂದ ತಗೊಂಡ್ ನಿರ್ಧಾರ ಎಂತ ಕೆಟ್ಟ ನಿರ್ಧಾರ ಅಂತ ಇವತ್ ಗೊತ್ತಾಗ್ತಿದೆ. ಈಗ ನಿಜನ ನಿಮ್ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನಗೆ ಬೇರೆಯವರಿಂದ ಆಗ್ತಾರೋ ಟಾರ್ಚರ್. ಈ ವಿಷಯ ಗೊತ್ತಿರೋರೊಬ್ರು ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಸಾಕ್ ನಿಲ್ಸೆ ಮಾಡಿ. ನಾನು ಹೇಳ್ತಾರೆ. ನೀನ್ ಹೇಳಿದ್ದೆಲ್ಲ ಹೇಳೈತಲ್ಲ, ಇಷ್ಟ್ರ ಮೇಲೆ ನೀನು ಒಂದು ಮಾತು ಆಡಬಾರ್ದು. ವಾಟ್ ಡು ಯು ಥಿಂಕ್ ಐ ಆಮ್? ಡು ಐ ಲುಕ್ ಲೈಕ್ ಎ ಜೋಕರ್? ಯು ಥಿಂಕ್ ಐ ಆಮ್ ಎನ್ ಇಡಿಯಟ್? ನಾನು ಹೇಳೋ ಸ್ವಲ್ಪ Shut up! I have warned you several times. ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾನು ಸಹಿಸೋದಿಲ್ಲ ಅಂತ. ಆಗ್ಲೇ ನಾನು ಸಂದೇಹ ಪಟ್ಟೆ. ಕಟ್ಕೊಳ್ಳೋ ಗಂಡು ನಾನಿರುವಾಗ ನಿನಗ್ ತೊಂದರೆ ಆದಾಗ ಅವನ್ ಯಾಕೆ ನಿನ್ನನ್ನು ಕೇರ್ ತಗೋತಾನೆ ಅಂತ. ಕಟ್ಕೊಳ್ಳೋ ಹೆಂಡತಿ ಬಗ್ಗೆ ಅನುಮಾನ ಪಡೋದು ತಪ್ಪು ಅಂತ ನಾನು ನೆಕ್ಸ್ಟ್ ಕಂಡಲ್ಲೇ ನನ್ನ ಮನಸ್ಸಲ್ಲಿ ಇದ್ದ ಸಂದೇಹನ ಕಿತ್ತು ಬಿಸಾಕಿದೆ. ನಿನಗೆ ಒಳ್ಳೆ ಗಂಡನಾಗಿ ನಡ್ಕೊಂಡೆ. ಅಂತ ಒಳ್ಳೆ ಗಂಡನ್ಗೆ ನೀನ್ ಎಂತ ಕೆಲಸ ಮಾಡಿದ್ಯಾ ನೋಡು. ಮಾಡಿ ಪ್ಲೀಸ್. ನೀವು ಈ ವಿಷಯನ ಜಿನ್ಯೂನ್ ಆಗಿ ತಗೋತಾ ಇದ್ದೀರಾ. ನಾನು ತಪ್ಪು ಮಾಡಿದ್ದೀನಿ, ನಿಜ ಒಪ್ಕೋತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾಡಿ ಪ್ಲೀಸ್. ಇಷ್ಟು ದಿವಸ ನನಗೆ ಹೇಳ್ದೆ ವಿಷಯನ ಮುಚ್ಚಿಟ್ಟಿದ್ಯಾ. ಈಗ ಬೇರೆ ಯಾವ್ದು ಕಾರಣಕ್ಕೋಸ್ಕರ ಹೇಳ್ತಿದ್ಯಾ. ಈಗ್ಲೂ ಕೂಡ ನೀನ್ ಎಲ್ಲಾ ವಿಷಯನ ಹೇಳಿದ್ಯಾ ಅಂತ ನಾನು ಹೇಗ್ ನಂಬ್ಲಿ? ಇಷ್ಟೇ ನಡೆದಿರೋದು ಅಂತ ಈಗ ಹೇಳ್ತಿರೋ ನೀನು, ನಾಳೆ ಒಂದು ಸಿಚುವೇಶನ್ ಅಲ್ಲಿ ನಾವಿಬ್ರು ತುಂಬಾ ಮುಂದುವರೆದಿದ್ವಿ, ಬೆಡ್ರೂಮ್ ವರ್ಗೆ ಹೋಗಿದ್ವಿ, ಆದ್ರೂ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅಂತ ನಂಬಿ ಅಂತ ಕ್ಷಮೆ ಕೇಳ್ತೀಯ ನೀನು? ಮಾಡಿ ಪ್ಲೀಸ್. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಈ ವಿಷಯ ಮಾತ್ರ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೆ. ಅದನ್ ಬಿಟ್ಟು ನಾನು ಬೇರೆ ಯಾವ ತಪ್ಪನ್ನು ಮಾಡಿಲ್ಲ. ಪ್ಲೀಸ್ ನನ್ನ ನಂಬಿ ಪ್ಲೀಸ್. ಸಾಕು, ಇದುವರೆಗೂ ನಾನು ಯಾಮಾರಿಗೆ ಸಾಕು. ನನ್ನ ಜೀವನದಲ್ಲಿ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿನಗೋಸ್ಕರ ನಾನು ಏನೇ ಸಹಿಸ್ಕೊಂಡಿದ್ದೀನಿ ಗೊತ್ತಾ? ಆ ನಿಮ್ಮ ಅಕ್ಕನ ಗಂಡ ಬ್ಲಾಡಿ ಮೆಕ್ಯಾನಿಕ್, ಅವನಿಂದ ನಾನು ಎಷ್ಟೊಂದು ಅವಮಾನ ಪಟ್ಟೆ. ಆದ್ರೂ ನಿನ್ನನ್ನ ಮದುವೆ ಮಾಡ್ಕೊಳ್ಳೋಕೆ ಏನ್ ಕಾರಣ ಗೊತ್ತಾ? ಲವ್. ಐ ಲವ್ ಯು ಸೋ ಮಚ್. ನಿನ್ನ ಮೇಲೆ ನನಗಿದ್ದ ಟ್ರೂ ಲವ್. ನಿನಗೆ ನನ್ನ ಮೇಲೆ ಟ್ರೂ ಲವ್ ಇಲ್ಲ. ಬೇಡಿ ಪ್ಲೀಸ್, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನನ್ನ ಮನಸ್ಸು ತುಂಬಾ ನೀವೇ ಇದ್ದೀರಾ. ನೀವು ನನ್ನ ಎಷ್ಟು ಪ್ರೀತಿಸ್ತೀರೋ ಅದಕ್ಕಿಂತ ಹೆಚ್ಚಿಗೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಐ ಆಮ್ ನಾಟ್ ಎನ್ ಇಡಿಯಟ್ ಟು ಬಿಲೀವ್ ಯು ಎನಿಮೋರ್.
ನನ್ನ ಲೈಫಲ್ಲಿ ಮೊದಲೇ ಸೋಲು ಅಂದ್ರೆ ನೀನು. ನಾನು ಎಷ್ಟು ಮಾಡರ್ನ್ ಆಗಿರ್ತೀನೋ ವೈಫ್ ವಿಷಯದಲ್ಲಿ ಅಷ್ಟೇ ಕನ್ಸರ್ವೇಟಿವ್ ಆಗಿರ್ತೀನಿ ಅಂತ ನೀನ್ 1000 ಸತಿ ಹೇಳಿದೀನಿ. ಆದ್ರೂ ನೀ ನನ್ನ ಯಾಮರ್ಸಿದೀಯ. ನಿನ್ನಂತ ಚೀಪ್ ಪರ್ಸನ್ನ ನನ್ನ ಲೈಫಲ್ಲಿ ನಾನು ಇದುವರೆಗೂ ನೋಡಿಲ್ಲ. ನೋ ನೋ, ನನ್ನಿಂದ ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಮ್ಯಾಡಿ ಪ್ಲೀಸ್. ನೋ, ಇನ್ನು ಒಂದೇ ಒಂದು ಮಾತಾಡಬೇಡ. ಡೋಂಟ್ ಇವನ್ ಅಟರ್ ಅ ಸಿಂಗಲ್ ವರ್ಡ್. ನನ್ನ ವೈಫ್ಗೆ ಬೇರೆ ಒಂದ್ ಜೊತೆ ಲವ್ ಇತ್ತು ಅಂತ ನೆನ್ಸ್ಕೊಂಡ್ರೆ ಛೇ ಛೇ. ನನ್ನ ಲೈಫಲ್ಲಿ ನಾನು ಆಸೆ ಪಟ್ಟ ಮೊದಲೇ ಹೆಣ್ಣು ನೀನೇ. ನನ್ನನ್ನ ಮೋಸ ಮಾಡಿದ ಮೊದಲೇ ಹೆಣ್ಣು ನೀನೇ. ಐ ಹೇಟ್ ಯು ಸೋ ಮಚ್. ಈ ಸೆಕೆಂಡಿಂದಲೇ ನಮಗಿರೋ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇಸ್ ಕಟ್. ಮ್ಯಾಡಿ ಪ್ಲೀಸ್ ಮ್ಯಾಡಿ, ಅವಸರ ಪಟ್ಟು ನೀವು ಈ ರೀತಿ ಡಿಸಿಷನ್ ತಗೋಬೇಡಿ ಪ್ಲೀಸ್. ಸರ್, ಈ ವಿಷಯದಲ್ಲಿ ದುಡುಕಿ ಏನು ನಿರ್ಧಾರ? ನೋ ರಾಮ್, ಡೋಂಟ್ ಇಂಟರ್ಫಿಯರ್ ಇನ್ ದಿಸ್, ಓಕೆ? ಈ ವಿಷಯದಲ್ಲಿ ಆ ದೇವರೇ ಬಂದು ಕಾಂಪ್ರಮೈಸ್ ಮಾಡಿದ್ರು ನಾನ್ ಕಾಂಪ್ರಮೈಸ್ ಆಗಲ್ಲ. ಲುಕ್, ಈ ಕ್ಷಣದಿಂದ ನೀನು ನನ್ನ ವೈಫ್ ಅಲ್ಲ. ನನ್ನ ಲೈಫಿಂದ ಮಾತ್ರ ಅಲ್ಲ, ನಿನ್ನನ್ನ ನನ್ನ ಬಿಸ್ನೆಸ್ ಇಂದನೂ ಕಿತ್ತು ಬಿಸಾಕ್ತೀನಿ. ಇನ್ನು ಮೇಲೆ ನೀನ್ ಯಾರೋ ನಾನ್ಯಾರೋ. ಇಟ್ಸ್ ಆಲ್ ಓವರ್ ಬಿಟ್ವೀನ್ ಅಸ್. ಮ್ಯಾಡಿ ಸಾಕು ಸಾಕು. ನಾನು ಅಬ್ರಾಡ್ ಇಂದ ಬಂದ ತಕ್ಷಣ ಮೊದಲು ಮಾಡೋ ಕೆಲಸನೇ ನಿನ್ನ ಡಿವೋರ್ಸ್ ಮಾಡೋದು. ಮ್ಯಾಡಿ ಪ್ಲೀಸ್ ಮ್ಯಾಡಿ, ನಿಮ್ ಕೈ ಮುಗಿದು ಬೇಡ್ಕೋತೀನಿ, ನನಗಿಂತ ದೊಡ್ಡ ಶಿಕ್ಷೆ ಕೊಡ್ಬೇಡಿ. ನಿಮ್ ನಾನು ಒಂದ್ಸರ್ತಿ ನಿರ್ಧಾರ ಮಾಡಿದ್ರೆ ಮುಗೀತು. ಐ ಡೋಂಟ್ ಗೋ ಬ್ಯಾಕ್ ಮೈ ವರ್ಡ್ಸ್. ಅಂಡರ್ಸ್ಟ್ಯಾಂಡ್? ಗೆಟ್ ಇನ್ ರಾಮ್. ಮ್ಯಾಡಿ ಡೋಂಟ್ ಟಚ್ ಮೀ. ಜಸ್ಟ್ ಡೋಂಟ್ ಟಚ್ ಮೀ. ಡ್ಯಾಮ್ ಇಟ್. ಮ್ಯಾಡಿ ಮ್ಯಾಡಿ, ನಂದೇನು ತಪ್ಪಿಲ್ಲ ಮ್ಯಾಡಿ. ಮ್ಯಾಡಿ ಪ್ಲೀಸ್, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಮ್ಯಾಡಿ, ನಾನು ಯಾವ ತಪ್ಪನ್ನು ಮಾಡಿಲ್ಲ. ರಾಮ್, ಗೆಟ್ ಇನ್. ಮ್ಯಾಡಿ ನನ್ನ ಅರ್ಥ ಮಾಡ್ಕೊಳ್ಳಿ ಮ್ಯಾಡಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಎಷ್ಟು ದಿನ ಆಗೋಗಿತ್ತು ನಾವು ಹೀಗೆಲ್ಲ ಸೇರಿ. ಎಲ್ಲ ನಿನ್ನಿಂದಲೇ ಕಣ. ನಾನು ಬದಲಾಗಿದ್ದೀನಿ, ಒಳ್ಳೆಯವನಾಗಿದ್ದೀನಿ ಅಂತ ನಾಟಕ ಆಡ್ತಿದ್ರೆ ನಮಗೆ ಹೇಗೋ ಗೊತ್ತಾಗಬೇಕು? ನೀನು ಹೇಳಿದ್ ಕೇಳಿದ ಮೇಲೆ ನಮಗೆ ಸತ್ಯ ಏನು ಅಂತ ಗೊತ್ತಾಗಿದ್ದು. ಸದ್ಯ ನಮ್ಮನ್ನ ಪಾರ್ಟಿಗೆಲ್ಲ ಕರೆದಲ್ಲ, ಅದೇ ಸಂತೋಷ. ಹೌದಪ್ಪ, ಆದ್ರೆ ಒಂದು ವಿಷಯ, ನೀನು ದಿಢೀರಂತ ಫೋನ್ ಮಾಡಿ ನಮ್ಮ ಮಾವನ ಮನೇಲಿ ಪಾರ್ಟಿ ಇಟ್ಕೊಳ್ಳೋಣ ಬಾರು ಅಂತ ಕರಿತೀಯ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅದ್ ಸರಿ, ನೀನ್ ನಾಟಕ ಆಡೋದಕ್ಕೆ ಏನೋ ಕಾರಣ ಇದೆ ಅಂತ ಹೇಳಿದ್ಯಲ್ಲ, ಏನೋ ಅದು ನನ್ಗೊಂದು ಅರ್ಥನೇ ಆಗ್ಲಿಲ್ಲ. ನಿನಗೆ ಮಾತ್ರ ಅಲ್ಲ, ನಾನು ಫಾಲೋ ಮಾಡ್ತಿರೋ ಯಾರಿಗೂ ಅರ್ಥ ಆಗಿಲ್ಲ. ಅಷ್ಟೇ ಯಾಕೆ, ನನ್ನ ಹೆತ್ತ ತಾಯಿಗೂ ಗೊತ್ತಾಗಿಲ್ಲ ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ. ನಿಮ್ಮಮ್ಮನಿಗೂ ಗೊತ್ತಿಲ್ವಾ? ಅಲ್ವೋ, ನಿಮ್ಮಮ್ಮನಿಗೂ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡೋ ಅವಶ್ಯಕತೆ ನಿನ್ಗೇನೋ ಇತ್ತು? ಇದೆ. ಇಷ್ಟು ದಿನ ನಾನು ನಮ್ಮನೇಲಿದ್ದೆ, ಈಗ ಈ ಮನೇಲಿದ್ದೀನಿ. ಎಂಥ ದೊಡ್ಡ ಬದಲಾವಣೆ. ಈ ಬದಲಾವಣೆಗೋಸ್ಕರನೇ ಈ ನಾಟಕ. ಅದೇನು ಅಂತ ಅರ್ಥ ಆಗಂಗೆ ಹೇಳೋ ಮಾರಾಯ, ನಮ್ಮ ತಲೆಗಂತೂ ಹುಳ ಬಿಡಬೇಡ. ಹೇಳ್ತೀನಿ. ರೇವತಿ ನನ್ನನ್ನು ಮದುವೆ ಮಾಡ್ಕೊಂಡು ಹೊಸದ್ರಲ್ಲಿ ನನಗೆ ಯಾವ ಕೆಲಸನೂ ಇರಲಿಲ್ಲ, ವರಮಾನನೂ ಇರಲಿಲ್ಲ. ಆ ಟೈಮಲ್ಲೇ ರಮೇಶು ಸಪ್ರೇಟ್ ಆಗೋದ. ಆಗ ನಿಮ್ಮ ಹತ್ರ ಕಾಡಿ ಬೇಡಿ ದುಡ್ಡಿಸ್ಕೊಂಡು ಹೋಗಿ ಸಂಸಾರ ನಡೆಸ್ತಾ ಇದ್ದೆ. ಆಗ ವಿಶಾಲ್ ಐಡಿಯಾ ಕೊಟ್ಟ, ಹೆಂಡ್ತಿನ ಸಂತೋಷವಾಗಿ ಇಟ್ಕೋಬೇಕು ಅಂದರೆ ಪಾರ್ಕು, ಸಿನಿಮಾ, ಹೋಟೆಲ್ಲು ಅಂತ ಸುತ್ತಾಡಿಸ್ಬೇಕು ಅಂತ. ಅದಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ಅದಕ್ಕೆ ರೇವತಿ ಓಲೆನ ಕದ್ದು ಮಾರ್ಬಿಟ್ಟೆ. ಈ ವಿಷಯ ಅವಳಿಗೆ ಗೊತ್ತಾಗಿ ಮನೆ ಬಿಟ್ಟು ಹೊರಟೋದ್ಲು.
ಆಮೇಲೆ ನಿಮ್ಮ ಅಣ್ಣ ಹೋಗಿ ಅವಳನ್ನ ವಾಪಸ್ ಕರ್ಕೊಂಡು ಬಂದ. ಆದ್ರೆ ಈಗ ಯಾಕೋ ಫ್ಲಾಶ್ ಬ್ಯಾಕ್ ಸ್ಟೋರಿ ಅಲ್ಲ? ಅಲ್ಲೇ ಇರೋದು ಕಾರಣ. ಮತ್ತೆ ಮನೆಗೆ ಬಂದ ರೇವತಿ ಮನೆಗೆ ಸೊಸೆ ಆಗಿದ್ಲೇ ಹೊರತು ನನಗೆ ಹೆಂಡತಿ ಆಗಿರಲಿಲ್ಲ. ಏನೋ ಹೇಳ್ತಾ ಇದೀಯಾ? ಅವತ್ತವಳು ನೀನು ನನಗೆ ಒಳ್ಳೆ ಗಂಡ ಆಗಲಿಲ್ಲ, ಅಟ್ಲೀಸ್ಟ್ ಹೆತ್ತೋರ್ಗೆ ಒಳ್ಳೆ ಮಗ ಆದರೂ ಆಗಿರೋ ಅಂದ್ಲು. ನೀನು ಒಳ್ಳೆಯವನಾಗಿ ಬದಲಾಗಿದ್ದೀಯ ಅಂತ ನನಗೆ ಯಾವಾಗ ನಂಬಿಕೆ ಬರುತ್ತೋ ಆಗ ನಾವಿಬ್ಬರು ಗಂಡ ಹೆಂಡತಿ ಆಗಿರೋಣ, ಅಲ್ಲಿವರೆಗೂ ಬೇರೆ ಬೇರೆ ಆಗಿರೋಣ ಅಂತ ಹೇಳಿದ್ಲು. ಲವ್ ಮಾಡಿ ಮದುವೆ ಮಾಡ್ಕೊಂಡು ಬಂದ ನನ್ನ ರೇವತಿನೇ ನನಗೆ ಅವಮಾನ ಮಾಡಿಬಿಟ್ಲು. ಅದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಆಗಲೇ ನಾನು ಡಿಸೈಡ್ ಮಾಡಿದೆ, ಇವಳನ್ನ ಕ್ಷಮೆ ಕೇಳಿ ಯಾಮಾರಿಸೋದಕ್ಕಾಗೋದಿಲ್ಲ, ನಾಟಕ ಮಾಡೇ ಯಾಮಾರಿಸ್ಬೇಕು ಅಂತ. ಆಮೇಲೆ ಈ ಸಾಹೇಬ್ರು ನಾಟಕ ಮಾಡೋದಕ್ಕೆ ಶುರು ಮಾಡಿದ್ದು. ತುಂಬ ಒಳ್ಳೆಯೊಂಥರ ನಾಟಕ ಮಾಡಿದೆ. ಜವಾಬ್ದಾರಿಯಿಂದ ಕೆಲ್ಸಕ್ಕೆ ಹೋದೆ, ಸಂಬಳ ತಂದೆ, ಸಂಸಾರ ಸಾಕ್ತೆ. ಆಮೇಲೆ ರೇವತಿ ಮನ್ಸು ಬದಲಾಯಿಸಿ ಸಂತೋಷದಿಂದ ನನ್ನ ಹತ್ರ ಬಂದ್ಲು. ಆದರೆ ನಾನು ಒಪ್ಕೊಳ್ಳಿಲ್ಲ. ಯಾಕೋ ಒಪ್ಕೊಂಡ್ಲಿಲ್ಲ? ನೋಡ್ರ, ಈ ಗಂಡಸರು ತಕ್ಷಣ ಕಾಂಪ್ರಮೈಸ್ ಆಗಿ ಒಪ್ಕೊಂಡ್ಬಿಟ್ರೆ ಹೆಂಗಸರು ಗಂಡಸರನ್ನ ಕೇವಲವಾಗಿ ನೋಡ್ತಾರೆ. ಅದಕ್ಕೆ ನನಗೂ ವೈರಾಗ್ಯ ಇದೆ ಅನ್ನೋ ಥರ ನಡ್ಕೊಂಡೆ. ಆಮೇಲೆ ರೇವತಿ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಅಂತ ನಂಬಿದ್ದು. ಆಮೇಲೆ ಏನಾಯ್ತು? ಲೇ ದಡ್ಡ, ರೇವತಿ ಒಬ್ಳು ನಂಬಿದ್ರೆ ಈ ಮನೇಲಿ ಇಷ್ಟೊಂದು ಸಂತೋಷವಾಗಿರೋಕ್ಕಾಗುತ್ತಾ? ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಬೇಕಲ್ವಾ? ಅದಕ್ಕೆ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ. ಅದೇ ಟೈಮ್ಗೆ ರೇವತಿಯವರಮ್ಮ ಹುಷಾರಿಲ್ಲದೆ ಆಸ್ಪತ್ರೆ ಸೇರಿದ್ರು. ನಾನು ರಕ್ತ ಕೊಟ್ಟೆ, ಕಾಪಾಡಿದೆ. ರೇವತಿಯವರ ಅಮ್ಮನ ಮುಂದೆ ತುಂಬ ಒಳ್ಳೆಯವನಾದೆ. ಆದರೆ ನಮ್ಮ ಮಾವ ಇದನ್ನಲ್ಲ, ಭಾರಿ ಕಿಲಾಡಿ, ಆಟವಾದಿ ಕೂಡ. ಅವ್ರನ್ನ ಹೇಗೆ ಬಲೆಗೆ ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಒಂದೊಳ್ಳೆ ಟೈಮ್ ಸಿಕ್ತು. ನಮ್ಮ ಮಾವನ ಜೊತೆಲಿದ್ದಾನೆ ನಮ್ಮ ಮಾವನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ದ. ನಾನು ಹೀರೋ ಥರ ಎಂಟ್ರಿ ಕೊಟ್ಟು ಅವ್ರನ್ನ ಕಾಪಾಡಿದೆ. ಅವ್ರ ಮುಂದೆ ರಿಯಲ್ ಹೀರೋ ಆಗೋದೆ. ಇವತ್ತು ಈ ಮನೆ ತಿಜೋರಿಕಿನೇ ನನ್ನ ಕೈಲಿದೆ. ಇವರೆಲ್ಲ ತಿರುಪತಿಗೆ ಹೋಗಿದ್ದಾರೆ, ಅದು ಬೆಟ್ಟನ ನಡ್ಕೊಂಡೇ ಹತ್ತುತ್ತಾರಂತೆ. ಈ ಮನೆ ಸಂಪೂರ್ಣ ನನ್ನ ಕೈಲೇ ಇದೆ. ಸುಮ್ಮನೆ ಹೇಳ್ಬಾರ್ದು ಕಣ ವಾಸು, ಪರ್ಫೆಕ್ಟ್ ಒನ್ ಮ್ಯಾನ್ ಆಪರೇಷನ್. ಏನು ಓಕೆನಾ? ಅದು ಸಕ್ಸಸ್ಫುಲ್ ಆಪರೇಷನ್. ಹೌದು ಕಣೋ, ನಿಮ್ಮ ಮಾವ ಎಂತ ಕಿಲಾಡಿ. ಅಂತವ್ರೆ ಈ ಮನೆ ಕೀನ ನಿನ್ ಕೈಲಿ ಕೊಟ್ಟಿದ್ದಾರೆ ಅಂದ್ರೆ ನೀನ್ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದೀಯಾ. ಸಖತ್ ಗ್ರೇಟ್ ಕಣೋ ನೀನು. ಇದು ಸಾಧಾರಣ ಗೆಲ್ವಲ್ವೋ? ಇದಕ್ಕೋಸ್ಕರ ನಾನು ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ. ನಾನು ಅಂದ್ಕೊಂಡಿದ್ದನ್ನ ಇವತ್ತು ಸಾಧಿಸಿದ್ದೀನಿ. ಈ ಸಂತೋಷನ ಹಂಚ್ಕೊಳ್ಳೋದಕ್ಕೇನೆ ನಿಮ್ಗೆಲ್ಲ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ದು. ಲೋ ವಾಸು, ಎಲ್ಲ ಗಂಡಸರು ಮದ್ವೆ ಆದ್ಮೇಲೆ ತನ್ನ ಹೆಂಡತಿಗೆ ಹೆದರ್ಕೊಂಡು ಬದಲಾಗ್ಬಿಡ್ತಾರೆ. ನೀನು ಬದಲಾಗಿದ್ಯಾ ಅಂತ ಅನ್ಕೊಂಡಿದ್ವಿ, ಆದ್ರೆ ನಿನ್ನ ಬದಲಾವಣೆ ಹಿಂದೆ ಇಷ್ಟೆಲ್ಲ ಕುತಂತ್ರ ಇದೆ ಅಂತ ನಮ್ಗ್ಯಾರಿಗೂ ಗೊತ್ತೇ ಇರ್ಲಿಲ್ಲಪ್ಪ. ಎಂಜಾಯ್ ಮಾಡ. ಲೋ ವಾಸು, ಇನ್ಮುಂದೆ ಈ ಮನೆಗೆ ನೀನೇ ರಾಜ ಕಣ. ಎಸ್, ಅದೆಲ್ಲ ಸರಿ ಕಣೋ. ನೀನ್ ಹೆಂಡ್ತಿ ಆಡಲ್ಲಿ ಆಕ್ಟ್ ಮಾಡಕ್ ಹೋದಾಗ ನೀನ್ ಯಾಕೆ ಒಪ್ಕೊಳ್ಳಿಲ್ಲ? ಹಾಗೆ ಕೇಳು, ಹೇಳ್ತೀನಿ. ನೋಡ್ರೋ, ಬೇರೆ ಹೆಣ್ಮಕ್ಳು ನಮ್ಮ ಜೊತೆ ಬರ್ಬೋದು, ಸಂತೋಷವಾಗಿರ್ಬೋದು, ಅವ್ರನ್ನ ನಾವು ಬಳಸ್ಕೋಬೋದು. ಆದರೆ ನಮ್ಮ ಹೆಂಡ್ತೀರು ಬೇರೆ ಗಂಡಸ್ರ ಜೊತೆ ಹೋಗ್ಬಾರ್ದು. ಅದೇ ಈ ಗಂಡಸ್ರು ಸೈಕಾಲಜಿ. ಅಷ್ಟೇ ಅಲ್ಲ, ರೇವತಿ ಆಕ್ಟ್ ಮಾಡಿ ಹೆಸರು, ಕೀರ್ತಿ, ದುಡ್ಡನ್ನ ಸಂಪಾದನೆ ಮಾಡ್ಬಿಟ್ರೆ ನನ್ನನ್ನ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾಳೆ. ಆಮೇಲೆ ಅವಳ ಬ್ಯಾಗು ಚಪ್ಪಲಿನ ಹೊತ್ಕೊಂಡು ಅವಳು ಹಿಂದಿಂದನೇ ಓಡಾಡ್ಬೇಕು. ನೋಡೋ, ವಾಸು ಹೆಂಡ್ತಿ ರೇವತಿ ಅಂತ ಹೇಳ್ಬೇಕೆ ಹೊರತು ರೇವತಿ ಗಂಡ ವಾಸು ಅಂತ ಹೇಳ್ಬಾರ್ದು. ಅದು ನನಗಿಷ್ಟ ಆಗೋದಿಲ್ಲ. ಅದಕ್ಕೆ ಅವಳು ಆಕ್ಟ್ ಮಾಡೋದು ಬೇಡ ಅಂತ ಹೇಳಿದ್ದು. ಈಗಂತೂ ನಮ್ಮ ಮಾವನೇ ಒಂದೇ ಸಲಕ್ಕೆ ಆ ಸಮಸ್ಯೆನ ಬಗೆಹರಿಸ್ಬಿಟ್ರು. ಆ ಸಂತೋಷಕ್ಕೆ ಈ ಪಾರ್ಟಿ. ನಾನೀಗ ತುಂಬ ಸಂತೋಷವಾಗಿದ್ದೀನಿ. ನೀವೆಲ್ಲರೂ ಎಂಜಾಯ್ ಮಾಡಬೇಕು. ಕೂಡಿರ ಹೇಳ್ರೋ ಮೇಲೆ.